ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗ್ತಿದ್ದಂಗೆ ಶಾಂತಿ ಎದೆ ಹಿಡ್ಕೊಂಡು ಹಾಗೆ ಕುತ್ಕೊಂಡ್ಬಿಡ್ತಾಳೆ. ಅವಳನ್ನ ಶ್ರುತಿ ಸಮಾಧಾನ ಮಾಡ್ತಿರ್ತಾಳೆ. ಮನೋಜ ಮಾತ್ರ ಅವತ್ತು ನಡೆದಿದ್ ಘಟನೆನ ನೆನೆಸ್ಕೊಂಡು ಎಂತ ಕೆಲ್ಸ ಮಾಡ್ಬಿಟ್ಟೆ ಅಂತ ತಲೆ ತೆಚ್ಕೋತಾ ಇರ್ತಾನೆ. ಹಾಗೆ ರಂಗನಾಥ್ ಅವರು ಮತ್ತೆ ಮನೆಯವರೆಲ್ಲರೂ ಈ ವಿಷಯನ ಕೇಳಿ ಶಾಕ್ ಆಗ್ತಾರೆ. ಅಷ್ಟೊತ್ಗೆ ರೋಹಿಣಿಗೆ ಪ್ರಜ್ಞೆ ಬರುತ್ತೆ. ಆಗ ಪೂಜಾ ಅವಳತ್ರ ಹೋಗಿ ರೋಹಿಣಿ ನಿಧಾನಕ್ಕೆ ಎದ್ದೇಳೆ ಅಂತ ಹೇಳ್ತಾ ಅವಳನ್ನ ನಿಧಾನಕ್ಕೆ ಮೇಲಕ್ಕೆ ಎಬ್ಬಿಸ್ತಾಳೆ. ಹಾಗೆ ಮೀನಾ ರೋಹಿಣಿಗೆ ಕುಡಿಯೋದಕ್ಕೆ ನೀರ್ ಕೊಡ್ತಾಳೆ. ಥೂ, ನನ್ ಲೈಫೇ ಚೆನ್ನಾಗಿಲ್ಲ, ಈಗ ಏನಪ್ಪಾ ಮಾಡೋದು ಅಂತ ಮನೋಜ ಭಯದಲ್ಲಿ ಉಗುರು ಕಚ್ಬೇಕಾದ್ರೆ ಸೂರ್ಯ ಮತ್ತೆ ರವಿ ಇಬ್ರು ಮನೋಜನ್ನೇ ಗುರಾಯಿಸ್ತಾ ಇರ್ತಾರೆ. ಅಯ್ಯಯ್ಯೋ, ಈ ಸೂರ್ಯ ಬೇರೆ ನನ್ನನ್ನೇ ನೋಡ್ತಾ ಇದ್ದಾನೆ, ಏನ್ ಮಾಡ್ತಾನೋ ಏನೋ ಅಂತ ಮನೋಜ ಭಯದಲ್ಲೇ ಒದ್ದಾಡ್ತಿರ್ತಾನೆ. ಪೂಜಾ, ನನ್ಗೇನಾಯ್ತು? ಇದ್ದಕ್ಕಿದ್ದಂಗೆ ಕಣ್ಣೆಲ್ಲ ಮಂಜಾಗಿ ತಲೆ ಸುತ್ತು ಬಂತು, ಏನೇ ಆಯ್ತು ಅಂತ ರೋಹಿಣಿ ಕೇಳ್ಬೇಕಾದ್ರೆ ಅದು ಏನಂದ್ರೆ ಅಂತ ಪೂಜಾ ರಾಗ ಎಳಿತಿರ್ತಾಳೆ. ಆಗ ಅಲ್ಲೇ ಇರೋ ಡಾಕ್ಟರ್, ಕಂಗ್ರಾಚುಲೇಷನ್ ಕಣಮ್ಮ, ನೀನು ತಾಯಿ ಆಗ್ತಿದ್ಯಾ, ಯು ಆರ್ ಪ್ರೆಗ್ನೆಂಟ್ ಅಂತ ಡಾಕ್ಟರ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ರೋಹಿಣಿಗೆ ಒಂದ್ ಕಡೆ ಖುಷಿ ಆಗ್ತಿದ್ರೆ ಇನ್ನೊಂದ್ ಕಡೆ ಶಾಕ್ ಆಗತ್ತೆ. ಹಾಗೆ ಅವಳು ಮನೋಜನ್ ಮುಖನ ನೋಡ್ತಿರ್ತಾಳೆ. ಮನೋಜನು ಸಹ ಭಯದಿಂದ ಬೆವರ್ತಾ ಇರ್ತಾನೆ. ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಈ ವಿಷಯ ತಿಳಿತಿದ್ದಂಗೆ ಎಲ್ರು ಖುಷಿ ಪಡ್ತಾರೆ ಅಂದ್ರೆ ನೀವು ನೋಡಿದ್ರೆ ಈ ರೀತಿ ನಿಂತಿದಿರಲ್ಲ. ಎನಿವೆ ನೋಡಿ, ಇನ್ಮೇಲೆ ನೀವು ಕೇರ್ಫುಲ್ ಆಗಿರ್ಬೇಕು. ಆಗಾಗ ತಲೆ ಸುತ್ತು ವಾಂತಿ ಎಲ್ಲ ಬರ್ತಿರತ್ತೆ, ನೀವೇನು ಭಯ ಪಡ್ಬೇಡಿ. ನಿಮ್ಗೆ ಎಲ್ ಬೇಕೋ ಅಲ್ಲಿ ರೆಗ್ಯುಲರ್ ಆಗಿ ಚೆಕಪ್ ಹೋಗಿ. ಸರಿ ಕಣಮ್ಮ ಶ್ರುತಿ, ನಾನು ಇನ್ ಬರ್ತೀನಿ ಅಂತ ಹೇಳ್ತಾ ಡಾಕ್ಟರ್ ಅಲ್ಲಿಂದ ಹೊರಡ್ತಾರೆ. ರೋಹಿಣಿ ಮತ್ತೆ ಮನೋಜ ಇಬ್ರು ಒಬ್ರನ್ನೊಬ್ರು ನೋಡ್ಕೋತಿರ್ತಾರೆ. ಶಾಂತಿ ಮಾತ್ರ ರೋಹಿಣಿನೇ ಗುರಾಯಿಸ್ತಾ ಇದ್ರೆ ಮನೋಜನು ಶಾಂತಿನ ಮತ್ತೆ ರೋಹಿಣಿನೇ ನೋಡ್ತಿರ್ತಾನೆ. ಏನಮ್ಮ ರೋಹಿಣಿ, ನಿಂಗೆ ಈ ವಿಷಯದ ಬಗ್ಗೆ ಮುಂಚೆನೆ ಗೊತ್ತಿರ್ಲಿಲ್ವಾ ಅಂತ ಲಾಯರ್ ರಾಧಾಕೃಷ್ಣ ಅವರು ಕೇಳ್ಬೇಕಾದ್ರೆ ಇಲ್ಲ ಅಂತ ರೋಹಿಣಿ ತಲೆ ಆಡಿಸ್ತಾಳೆ. ಏನಮ್ಮ ಇದು, ಇಂಥ ಸಮಯದಲ್ಲಿ ಇಂಥ ಒಂದು ವಿಷಯ ಆಚೆಗ್ ಬಂದಿದ್ಯಲ್ಲ, ಇವಾಗ ಏನಮ್ಮ ಮಾಡೋದು ಅಂತ ಲಾಯರ್ ರಾಧಾಕೃಷ್ಣ ಅವರು ಕೇಳ್ಬೇಕಾದ್ರೆ ಏನ್ ಮಾಡೋದಂತ ಕೇಳಿದ್ರೆ ಅವಳಿಗೆ ಸೈನ್ ಮಾಡ್ಕೊಟ್ಟು ಇಲ್ಲಿಂದ ತೊಲಗೋದಕ್ಕೆ ಹೇಳಿ. ಏಯ್, ಮರ್ಯಾದೆಯಾಗೆ ಪೇಪರ್ ಅಲ್ಲಿ ಸೈನ್ ಮಾಡೆ ಅಂತ ಶಾಂತಿ ರೇಗಾಡ್ಬೇಕಾದ್ರೆ ಏ ಶಾಂತಿ ಅಂತ ರಂಗನಾಥ್ ಅವರು ಕರೀತಾರೆ. ನೀವ್ ಬಾಯ್ ಮುಚ್ಕೊಂಡ್ ಸುಮ್ನೆ ಇರ್ರಿ. ಏಯ್, ಏನೇ ನಿಂತ್ಕೊಂಡ್ ನೋಡ್ತಾ ಇದ್ಯಾ, ಸೈನ್ ಮಾಡ್ಕೊಟ್ಟು ದುಡ್ಡು ತಗೊಂಡ್ ಹೋಗ್ತಾ ಇರೆ ಅಂತ ಶಾಂತಿ ರೇಗಾಡ್ಬೇಕಾದ್ರೆ ರೋಹಿಣಿ ಮನೋಜನ್ ಮುಖ ನೋಡ್ತಾ ಇಲ್ಲ, ನಾನು ಡೈವರ್ಸ್ ಪೇಪರ್ಗೆ ಸೈನ್ ಹಾಕೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಏಯ್, ದುಡ್ಡು ಕೊಟ್ರ ಸೈನ್ ಮಾಡ್ಕೊಡ್ತೀನಿ ಅಂತ ಬೊಗಳದಲ್ಲೇ ಅಂತ ಶಾಂತಿ ಕೇಳ್ಬೇಕಾದ್ರೆ ಅದು ಅವಾಗ, ಆದ್ರೆ ಇವಾಗ ಆ ರೀತಿ ಅಲ್ಲ. ಇನ್ಮೇಲೆ ನಾನು ಡೈವರ್ಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಮನೋಜಿಂದ ದೂರ ಆಗೋದಕ್ಕೆ ನನ್ಗೆ ಇಷ್ಟ ಇಲ್ಲ ಮೇಡಮ್, ನಾನು ಡೈವರ್ಸ್ ಕೊಡೋದಿಲ್ಲ ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಮನೋಜ ಮತ್ತೆ ಶಾಂತಿ ಇಬ್ರಿಗೂ ಶಾಕ್ ಆಗತ್ತೆ. ಅಲ್ಲ ಕಣಮ್ಮ, ಇವಾಗ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆಯಲ್ಲ ಅಂತ ಲಾಯರ್ ಕೇಳ್ಬೇಕಾದ್ರೆ ಇವಾಗ ನನ್ ಸಿಚುಯೇಷನ್ ಬದಲಾಗಿದೆ ಮೇಡಮ್, ಇನ್ಮೇಲೆ ನಾನ್ ಖಂಡಿತ ಡೈವರ್ಸ್ ಕೊಡೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಏಯ್, ಯಾಕೆ ಕೊಡೋದಿಲ್ಲ ಬೊಗಳೆ ಅಂತ ಶಾಂತಿ ಕೇಳ್ಬೇಕಾದ್ರೆ ಯಾಕಂದ್ರೆ ಮನೋಜ್ ಮಗು ನನ್ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅತ್ತೆ, ಅವ್ರೆ ಈ ಮಗು ತಂದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಶಾಂತಿ ಮತ್ತೆ ರಂಗನಾಥ್ ಇಬ್ರು ಮನೋಜನ್ ಮುಖಾನ ನೋಡ್ತಿರ್ತಾರೆ. ಗಂಡನಿಂದ ದೂರ ಆಗ್ಬೇಕು ಅಂತ ನಾನ್ ನಿರ್ಧಾರ ಮಾಡ್ಬೋದು, ಆದ್ರೆ ನನ್ ಮಗುಗೆ ಅಪ್ಪ ಇಲ್ದೆ ಇರೋದಕ್ಕಾಗೋದಿಲ್ಲ. ದೇವ್ರೆ ನಾವಿಬ್ರು ದೂರ ಆಗ್ಬಾರ್ದು ಅಂತ ಈ ಮಗುನ ವರವಾಗಿ ನಮಗ್ ಕೊಟ್ಟಿದ್ದಾರೆ. ಇದು ಮನೋಜ್ ಅವ್ರ ಮಗು, ಇನ್ಮೇಲೆ ನಾನ್ ಯಾವತ್ತೂ ಮನೋಜಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ರೋಹಿಣಿ ಮನೋಜನ್ನೇ ನೋಡ್ತಿರ್ತಾಳೆ. ಮನೋಜ್, ನೀವ್ ಮುಂಚೆ ಆಸೆ ಪಡ್ತಿದ್ರಲ್ಲ ಅದೇ ರೀತಿ ಇವಾಗ ನಮ್ಗೆ ಮಗು ಆಗ್ತಿದೆ. ನಮ್ ಮಗುಗೋಸ್ಕರನಾದ್ರೂ ನಾವಿಬ್ರು ಜೊತೆಯಾಗಿ ಜೀವನ ಮಾಡ್ಲೇಬೇಕು. ಇನ್ಮೇಲೆ ನಮ್ಮನ್ನ ಯಾರು ದೂರ ಮಾಡೋದಕ್ ಆಗೋದಿಲ್ಲ ಮನೋಜ್, ಇದಕ್ಕೂ ಮೇಲೆ ನೀನೇ ಯೋಚನೆ ಮಾಡ್ಬೇಕು ಮನೋಜ್ ಅಂತ ಹೇಳ್ತಾ ರೋಹಿಣಿ ಸೀದಾ ರಂಗನಾಥ್ ಅವ್ರ ಕಾಲಿಗೆ ಬಂದು ನಮಸ್ಕಾರ ಮಾಡ್ಕೊಂಡು ನಾನಿನ್ ಹೋಗ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಮನೋಜ್, ನಿಮ್ ಕೇಸು ಕಾಂಪ್ಲಿಕೇಟೆಡ್ ಇತ್ತು, ಇವಾಗ ಈ ಕೇಸ್ ಮುಗಿಯೋ ತರ ನನಗ್ ಕಾಣಿಸ್ತಿಲ್ಲ. ನನಗೆ ಟೆನ್ಷನ್ ಆಗಿದೆ. ಅವ್ರು ಹೇಳ್ತಿರೋದು ನಿಜಾನೋ ಸುಳ್ಳು ನನಗಂತೂ ಗೊತ್ತಿಲ್ಲ, ಆದ್ರೆ ಇದಕ್ಕೂ ಮೇಲೆ ನಿಮ್ಮಿಬ್ರಿಗೂ ಮ್ಯೂಚುವಲ್ ಡೈವರ್ಸ್ ಸಿಗೋದು ಚಾನ್ಸೇ ಇಲ್ಲ ಬಿಡಿ. ಈ ಕೇಸು ಈ ಜನ್ಮದಲ್ಲಂತೂ ಮುಗಿಯೋದಿಲ್ಲ. ನೀವ್ ತೀರ್ಮಾನ ಮಾಡ್ಕೊಂಡು ಆಮೇಲೆ ನನ್ ಹೇಳಿ, ನಾನಿನ್ ಹೊರಡ್ತೀನಿ ಅಂತ ಹೇಳ್ತಾ ಲಾಯರ್ ಮೇಡಮ್ ಅಲ್ಲಿಂದ ಹೊರಡ್ತಾರೆ. ಏನ್ರಿ ಇದೆಲ್ಲ, ಅದ್ ಹೇಗ್ರಿ ಇವಳು ನಮ್ ತಲೆ ಮೇಲೆ ಇಷ್ಟು ದೊಡ್ಡ ಬಾಂಬ್ ನ ಹಾಕ್ಬಿಟ್ಟೋದ್ಲು ಅಂತ ಶಾಂತಿ ಕೇಳ್ಬೇಕಾದ್ರೆ ಅಕ್ರೆ ಇದಕ್ಕೆ ಬರೀ ಕಾರಣ ಪೌಡ್ರ್ ಮಾತ್ರ ಅಲ್ಲ, ಇಲ್ಲಿ ನಿಂತಿದಾನಲ್ಲ ಈ ಪೆಂಗಿಯನ್ನು ಕಾರಣ ಅಂತ ಸೂರ್ಯ ಹೇಳ್ತಾನೆ. ಏ ಮನೋಜ, ಏನೋ ಇದೆಲ್ಲ, ಏನ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳ ಅವಳು, ಏನ್ ನಡೀತಾ ಇದೆಯೋ ಇಲ್ಲಿ, ಅವ್ಳು ಹೇಳಿದ್ದೆಲ್ಲ ನಿಜ ಏನೋ ಹೇಳೋ, ಬೊಗಳೋ, ಕಲ್ ತರ ನಿಂತಿದ್ಯಲ್ಲೋ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಅಪ್ಪಯ್ಯ ಇಲ್ಲ ಅಂತ ಇವನ್ ಹೇಗ ಹೇಳಕ್ಕಾಗತ್ತೆ ಹೇಳಿ. ಲೇ ಪೆಂಗ್ಯ, ನೀನು ಆ ಪೌಡ್ರ್ ಜೊತೆ ಜೋಡಿಯಾಗಿ ತಿರ್ಗಾಡ್ಬೇಕಾದ್ರೆ ಅನ್ಕೊಂಡೆ ಈ ತರ ಏನಾದ್ರೂ ಎಡವಟ್ ಮಾಡೇ ಮಾಡ್ತೀಯಾ ಅಂತ.
ಕೊನೆಗೂ ನಿನ್ ಕಂತ್ರಿ ಬುದ್ಧಿನ ತೋರ್ಸೇ ಬಿಟ್ಟಲ್ಲೋ ಅಂತ ಸೂರ್ಯ ಬೈತಿರ್ತಾನೆ. ಲೋ ಮನೋಜ, ಜೊತೆ ಸೇರಿ ಜೀವನ ಮಾಡಕ್ ಆಗೋದಿಲ್ಲ ಅಂತ ತಾನೇ ನಿನ್ ಕೋರ್ಟ್ಗೆ ಡೈವರ್ಸ್ ಅಪ್ಲೈ ಮಾಡಿದ್ದು, ಈಗೇನೋ ಇದೆಲ್ಲ ಅಂತ ರವಿ ಕೇಳ್ತಾನೆ. ರೋಹಿಣಿ ಅವ್ರನ್ನ ಇಷ್ಟ ಇಲ್ಲ ಅಂತ ಹೇಳಿದ್ರಿ, ಇಷ್ಟ ಇಲ್ದಿರೋ ಹೆಣ್ ಜೊತೆ ಮಗು ಮಾಡ್ಕೊಳಕ್ ಮಾತ್ರ ಆಯ್ತಾ ನಿಮ್ಗೆ? ಏನ್ ಲಾಜಿಕ್ ಇದು ಮನೋಜ್ ಅಂತ ಶ್ರುತಿ ಕೇಳ್ತಾಳೆ. ಒಳ್ಳೇದಾಯ್ತು, ಸರಿಯಾಗಿ ರೋಹಿಣಿ ಅವರು ಸೈನ್ ಮಾಡೋದಕ್ಕೂ ಮುಂಚೆನೆ ಈ ವಿಷಯ ಗೊತ್ತಾಯ್ತು ಅಂತ ಮೀನಾ ಹೇಳ್ತಿರ್ತಾಳೆ. ಏಯ್, ಅವಳು ಹೇಳಿದ್ದೆಲ್ಲ ನಿಜ ಏನೋ? ನಿನ್ನೆ ಕಣೋ ಕೇಳ್ತಾ ಇರೋದು, ನಿಜನಾ ಸುಳ್ಳ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಮನೋಜ ಮುಖ ನೋಡ್ತಿರ್ತಾನೆ. ಅಪ್ಪಯ್ಯ, ಇವ್ನ್ ನೋಡ್ತಾ ಇರೋ ಸ್ಟೈಲ್ ಅಲ್ಲೇ ಗೊತ್ತಾಗ್ತಾ ಇಲ್ವಾ? ಲೇ ಪೆಂಗ್ಯ, ಬಿಡೋ ಬಾಯ್ನ ಅಂತ ಸೂರ್ಯನು ರೇಗಾಡ್ತಿರ್ತಾನೆ. ಅಯ್ಯೋ, ಇದೊಳೆ ಚೆನ್ನಾಗಿದ್ಯಲ್ಲ, ಈಗ ಯಾಕೋ ನೀನ್ ಅವಳನ್ನ ಎದುರಿಸ್ತಾ ಇರೋದು ಅಂತ ಶಾಂತಿ ಮನೋಜನ್ ಪರ ಮಾತಾಡ್ತಾಳೆ. ಹೌದು ಸಕ್ರೆ, ಇವ್ನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಬೈದೆ ಇನ್ನೇನ್ ಹೊಗಳ್ಬೇಕಾ ಇವನನ್ನ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇದೊಳೆ ಚೆನ್ನಾಗಿದೆ ಕಣ, ಅವಳು ಯಾವಳು ಹೇಳಿದ ತಕ್ಷಣ ಎಲ್ಲ ನಿಜ ಆಗ್ಬಿಡುತ್ತಾ? ಅವಳೇ ದೊಡ್ಡ ಫ್ರಾಡ್, ನಮ್ಮ ಹತ್ರನೇ ಎಷ್ಟು ಸುಳ್ಳು ಹೇಳಿ ಯಾಮರ್ಸಿದಾಳೆ. ನಾವ್ ಇಷ್ಟು ಜನನು ಅವಳಿಗೆ ಯಾಮರ್ಸಿದಳ್ ಕಣೋ. ಅವಳು ಹೇಳಿದ್ದನ್ನೇ ಕೇಳಿಸ್ಕೊಂಡು ಎಲ್ರು ಮನೋಜನ ಪ್ರಶ್ನೆ ಮಾಡ್ತಿದಿರಲ್ಲ, ಪಾಪದ ಹುಡುಗ ಅದು, ಅದಕ್ಕೇನು ಗೊತ್ತಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಶಾಂತಿ, ನಾನು ನೋಡ್ತಾನೆ ಇದೀನಿ ಕಣೆ, ನಿನ್ನಿಂದಾಗಿ ಇವನು ಹಾಳಾಗೋಗಿರೋದು ಅಂತ ರಂಗನಾಥ್ ಅವರು ಬೈತಾರೆ. ಅಯ್ಯೋ ರೀ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವಳು ಏನೋ ದೊಡ್ಡದಾಗಿ ಡ್ರಾಮಾ ಮಾಡ್ಕೊಂಡ್ ಬಂದಿದ್ದಾಳೆ, ಅದು ನನಗ್ ಚೆನ್ನಾಗ್ ಗೊತ್ತಾಗ್ತಾ ಇದೆ. ಅವಳಿಗೆ ಈ ದುಡ್ಡನ್ನ ತಗೋಬೇಕು, ಆದ್ರೆ ಅದೇ ಟೈಮಲ್ಲಿ ಈ ಡೈವರ್ಸ್ ಪೇಪರ್ಗೆ ಅವಳು ಸೈನು ಮಾಡಬಾರ್ದು. ಅದಕ್ಕೆ ನಾವೆಲ್ರೂ ನಂಬ್ಲಿ ಅಂತ ಇನ್ನೊಂದು ಸುಳ್ಳಿನ ಹೇಳೋಗಿದ್ದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ರೋಹಿಣಿ ಎಲ್ಲಿ ಸುಳ್ಳು ಹೇಳಿದ್ಲು? ಅದನ್ನ ಕನ್ಫರ್ಮ್ ಮಾಡಿದ್ದೆ ಡಾಕ್ಟರ್ ತಾನೆ, ಡಾಕ್ಟರ್ ಅಲ್ವಾ ಚೆಕಪ್ ಮಾಡಿ ರೋಹಿಣಿ ಪ್ರೆಗ್ನೆಂಟ್ ಅಂತ ಹೇಳಿದ್ದು? ಹಾಗಿದ್ಮೇಲೆ ರೋಹಿಣಿ ಅವರು ಸುಳ್ಳು ಹೇಳಿದ್ರು ಅಂತ ಯಾವ ರೀತಿ ಆಗತ್ತೆ ಅತ್ತೆ ಅಂತ ಮೀನಾ ಕೇಳ್ತಾಳೆ. ಏಯ್, ಅವಳ ಬಗ್ಗೆ ನಿನಗ್ ಗೊತ್ತಿಲ್ಲ ಕಣೆ, ಡಾಕ್ಟ್ರನೇ ಇವಳು ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ ಅಂತವಳವಳು, ದುಡ್ಡು ಕೊಟ್ಟು ಈ ರೀತಿ ಹೇಳು ಅಂತ ಹೇಳಿರ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಟೆನ್ಷನ್ ಅಲ್ಲಿ ನಿಮಗ್ ನೀವೇ ಓವರ್ ಆಗಿ ಇಮ್ಯಾಜಿನೇಷನ್ ಮಾಡ್ಕೋಬೇಡಿ. ಆಕ್ಚುಲಿ ಡಾಕ್ಟರ್ನ ಕರೆಸಿದ್ದು ನಾನು, ಅವ್ರು ನನಗ್ ತುಂಬಾ ಪರಿಚಯ ಇರೋರು, ಪಕ್ಕದ ಬೀದಿಲೇ ಇರೋದವ್ರು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಪಕ್ಕದ ರೋಡಲ್ಲಿರೋ ಡಾಕ್ಟರ್ ತಾನೆ, ಹಾಗಿದ್ಮೇಲೆ ಈ ಪೌಡರ್ಗೆ ಆಲ್ರೆಡಿ ಅವ್ರಿಗೆ ಗೊತ್ತಿರೋರೇ ಆಗಿರ್ತಾರೆ. ಯಾಕಂದ್ರೆ ಇಷ್ಟ ದಿವಸ ಇವಳು ಇದ್ದಿದ್ದೆ ಮನೇಲಿ ತಾನೆ, ಹೇಗೋ ನಿಮ್ಗೆ ಫೋನ್ ಮಾಡ್ತಾರೆ, ನೀವು ಬಂದಿದ ತಕ್ಷಣ ಈ ರೀತಿ ಹೇಳಿ ಅಂತ ದುಡ್ಡು ಕೊಟ್ಟು ಹೇಳ್ಸಿದ್ರು ಹೇಳ್ಸಿರ್ಬೋದಪ್ಪ ಅಂತ ಶಾಂತಿ ಹೇಳ್ತಿರ್ತಾಳೆ. ಅತ್ತೆ, ನಿಮಗ್ ಬಾಯಿಗೆ ಬಂದಂಗ ಏನಾದ್ರು ಒಂದ್ ಮಾತಾಡ್ಬಿಡ್ತೀರಾ ಅಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಯ್ಯೋ ಅಲ್ಲ ಕಣಮ್ಮ, ನನಗೇನೋ ಆ ಡಾಕ್ಟ್ರು ನಿಜಾನ ಸುಳ್ಳ ಅದೋ ಡೌಟೇ ಇದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಅವ್ರು ತುಂಬಾ ವರ್ಷದಿಂದ ನಮ್ಮ ಏರಿಯಾದಲ್ಲೇ ಇದಾರೆ, ಒಳ್ಳೆ ಕೈಗುಣ ಇರೋ ಡಾಕ್ಟ್ರು ಅಂತ ರವಿ ಹೇಳ್ತಿರ್ತಾನೆ. ಲೇ ರವಿ, ಆ ಡಾಕ್ಟ್ರು ಒಳ್ಳೆಯವರೇ ಆಗಿರ್ಬೋದು ಕಣೋ, ತುಂಬಾ ವರ್ಷದಿಂದ ನಮ್ ಏರಿಯಾದಲ್ಲೇ ಇರ್ಬೋದು ಕಣೋ, ಆದ್ರೆ ಆ ಪೌಡ್ರು ಇದಾಳಲ್ಲ, ಅವಳ ಜೊತೆ ಯಾರಾದ್ರೂ ಸೇರ್ಬಿಟ್ರೆ ಎಲ್ರು ಅವಳ ತರನೇ ಬದ್ಲಾಗ್ಬಿಡ್ತಾರೆ ಕಣೋ ಅಂತ ಶಾಂತಿ ಹೇಳ್ದಾಗ, ಅಮ್ಮ ಇದೆಲ್ಲ ತುಂಬಾ ಓವರ್ ಇಮ್ಯಾಜಿನೇಷನ್ ಆಯ್ತಮ್ಮ ಅಂತ ರವಿ ಹೇಳ್ತಾನೆ. ಅಲ್ಲ ಸಕ್ರೆ, ಇಷ್ಟೆಲ್ಲ ಆದ್ರೂ ಸಹ ಇವ್ನ್ ತಪ್ಪು ಮಾಡಿದಾನೆ ಅಂತ ನೀನ್ ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ ಅಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಶಾಂತಿ ಸೂರ್ಯನೇ ಗುರಾಯಿಸ್ತಿರ್ತಾಳೆ. ಮನೋಜ, ರೋಹಿಣಿ ಹೇಳಿದ್ದನ್ನ ಬಿಟ್ಟಾಕೋ, ಇವಾಗ ನೀನ್ ಸತ್ಯ ಒಪ್ಕೋ, ಅವಳು ಹೇಳಿದ್ದೆಲ್ಲ ನಿಜಾನ? ಅವಳ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೆ ನೀಯೇ ತಾನೇ ತಂದೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗ ಮನೋಜ ಏನು ಮಾತಾಡದೆ ಹಾಗೆ ನಿಂತಿರ್ತಾನೆ. ಲೋ ಮನೋಜ, ಅಪ್ಪ ಹೇಳ್ತಾ ಇರೋದಕ್ಕೆ ಸರಿಯಾಗಿ ಉತ್ತರ ಕೊಡೋ ಅಂತ ರವಿ ಹೇಳ್ಬೇಕಾದ್ರೆ, ಏನ್ ಉತ್ತರ ಕೊಡ್ಬೇಕು ಅಂತ ಮನೋಜ ಕೇಳ್ತಾನೆ. ಇವಾಗ ಟೈಮ್ ಎಷ್ಟಾಗಿದೆ ಅಂತ ನೋಡೋ ಪೆಂಗ್ಯ, ನಂಗೆ ತಗದ್ ಬಾರ್ಸ್ತಾ ಅಂದ್ರೆ ನೋಡು ಅಂತ ಸೂರ್ಯ ಮನೋಜನ್ಗೆ ಹೊಡಿಯೋದಕ್ ಹೋಗ್ತಾನೆ. ಆಗ ಮೀನಾ ಸೂರ್ಯನ ತಡಿತಾಳೆ. ಅಲ್ಲ ನೋಡು ಮೀನಾ, ಅಪ್ಪ ಏನ್ ಕೇಳ್ತಾ ಇದಾರೆ, ಇವನ್ ಏನ್ ಹೇಳ್ತಾ ಇದ್ದಾನೆ ಅಂತ ಇದ್ರಲ್ಲೂ ಕಾಮಿಡಿ ಮಾಡ್ತಾ ಇದ್ದಾನೆ ಇವನು ಅಂತ ಸೂರ್ಯ ಕೋಪದಲ್ಲಿ ಹೇಳ್ತಾನೆ. ಲೋ ಮನೋಜ, ಸಾಕು ಕಣ ನಿನ್ ಹುಡುಗಾಟ, ಅಪ್ಪ ಹೇಳಿದಕ್ಕೆ ಉತ್ತರ ಕೊಡೋ ಅಂತ ರವಿ ಹೇಳ್ತಿರ್ತಾನೆ. ಏ ಮನೋಜ, ನಿನ್ ಮುಖ ನೋಡ್ತಿದ್ರೆ ನೀನೇನೋ ತಪ್ಪು ಕೆಲ್ಸ ಮಾಡಿದೀಯ ಅಂತ ನಿನ್ ಮುಖದಲ್ಲೇ ಚೆನ್ನಾಗ್ ಗೊತ್ತಾಗ್ತಿದೆ ಕಣೋ. ಮರ್ಯಾದೆಯಾಗಿ ನಿನ್ ಮನ್ಸಾಕ್ಷಿಗೆ ಬೆಲೆ ಕೊಟ್ಟು ಸತ್ಯನ ಬೊಗಳೋ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಮನೋಜ ಹೇಳಕ್ಕಾಗ್ದೆ ಒದ್ದಾಡ್ತಿರ್ತಾನೆ. ಅಪ್ಪಯ್ಯ, ಇವನ್ ಹತ್ರ ಹಿಂಗ್ ಕೇಳಿದ್ರೆ ಏನೋ ಉತ್ತರ ಕೊಡೋದಿಲ್ಲ, ಇವನ್ಗೆ ಕೇಳೋ ರೀತಿನೇ ಕೇಳ್ಬೇಕು ಅಂತ ಹೇಳ್ತಾ ಸೂರ್ಯ ಮನೋಜಂಗೆ ಹೊಡಿಯಕ್ ಹೋಗ್ತಾನೆ. ಆಗ ರವಿ ಅವನನ್ನ ತಡಿತಾನೆ. ಏ ಮನೋಜ, ಬಾರೋ ಇಲ್ಲಿ ಅಂತ ರಂಗನಾಥ್ ಅವರು ಕರೆದಾಗ ಮನೋಜ ಹೋಗಿ ರಂಗನಾಥ್ ಮುಂದೆ ನಿಂತ್ಕೋತಾನೆ. ನೀವಿಬ್ರು ದೂರ ದೂರ ಆಗಿ ಎಷ್ಟು ತಿಂಗ್ಳಾಯ್ತು ಅಂತ ರಂಗನಾಥ್ ಅವರು ಕೇಳ್ತಾರೆ. ಗೊತ್ತಿಲ್ಲ ಅಪ್ಪ ಅಂತ ಮನೋಜ ಹೇಳ್ಬೇಕಾದ್ರೆ, ಇದೆಲ್ಲ ನಿನ್ ತಲೆಯಲ್ಲಿ ಇರೋದಿಲ್ವೇನೋ ಅಂತ ರವಿ ಕೇಳ್ತಾನೆ. ರೀ, ಅವಳು ಈ ಮನೆ ಬಿಟ್ಟು ಹೋಗಿ ಏನಿಲ್ಲ ಅಂದ್ರೆ ಒಂದ್ 6 ತಿಂಗಳಾದ್ರೂ ಆಗಿದೆ ರೀ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹಾಗಿದ್ಮೇಲೆ ರೋಹಿಣಿ ಹೇಗಮ್ಮ ಪ್ರೆಗ್ನೆಂಟ್ ಆದ್ಲು? ಏ ಮನೋಜ, ಅವಳ ಹೊಟ್ಟೆಲಿರೋದು ನಿನ್ ಮಗು ಅಂತ ಅವಳು ಧೈರ್ಯವಾಗಿ ಹೇಳ್ತಾ ಇದ್ದಾಳೆ. ಈ ಸತ್ಯ ನಿನಗೂ ರೋಹಿಣಿಗ್ ಮಾತ್ರ ಗೊತ್ತು,
ನೀ ಹೇಳಿದ್ರೇನೆ ನಮ್ಗೂ ಸತ್ಯ ಗೊತ್ತಾಗೋದು. ಮರ್ಯಾದೆಯಾಗಿ ನಿಜ ಹೇಳು, ಏನ್ ನಡೀತು ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನಪ್ಪ ಈ ರೀತಿ ಎಲ್ಲ ಕೇಳ್ತಿದ್ದೀರಾ? ಸತ್ಯವಾಗ್ಲೂ ಇಲ್ಲಪ್ಪ, ಅವಳು ಹೇಳಿದೆಲ್ಲ ಸುಳ್ಳು ಅಪ್ಪ. ಆ ಮಗುಗೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲಪ್ಪ ಅಂತ ಮನೋಜ ಒಂದೇ ಸಮ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಇರ್ತಾನೆ. ಆಗ ರಂಗನಾಥ್ ಅವರು ಯೋಚನೆ ಮಾಡ್ಬೇಕಾದ್ರೆ, ರೀ ಅವನೇ ಹೇಳ್ತಾ ಇದೆ ಅಂತಾನೆ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ. ಅವಳು ಫ್ರಾಡ್ ರೀ, ಅವಳು ಸುಳ್ಳು ಹೇಳಿದಾಳೆ. ಮನೋಜನ್ ಜೊತೆ ಜೀವನ ಮಾಡೋದಕ್ಕೆ ಈ ರೀತಿ ಎಲ್ಲಾ ನಾಟಕ ಮಾಡ್ತಿದ್ದಾಳೆ ರೀ. ಪಾಪ ರೀ ನನ್ ಮಗ, ಅವ್ನ್ ಏನು ಗೊತ್ತಿಲ್ದಿರೋ ಕಂದ, ಅವನ್ ಜೀವನ ಹಾಳಾಗ್ಬಾರ್ದು ರೀ ಅಂತ ಶಾಂತಿ ಹೇಳ್ಬೇಕಾದ್ರೆ ರಂಗನಾಥ್ ಅವರು ಶಾಂತಿ ಮುಖನ ನೋಡ್ತಾರೆ. ಅತ್ತೆ ಯಾವ್ದು ಸುಳ್ಳು ಅಂತ ಹೇಳ್ತಾ ಇದ್ದೀರಾ? ರೋಹಿಣಿ ಪ್ರೆಗ್ನೆಂಟ್ ಆಗಿರೋದು ಕನ್ಫರ್ಮ್ ಇದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಲ್ಲಮ್ಮ, ಅವಳು ಪ್ರೆಗ್ನೆಂಟ್ ಇರ್ಬೋದು, ಆದ್ರೆ ಅವಳು ಹೊಟ್ಟೆಲ್ ಬೆಳಿತಾರ ಪಿಂಡಕ್ಕೆ ನನ್ನ ಮಗ ಅಪ್ಪ ಅನ್ನೋದು ಸುಳ್ಳು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ಏನ್ ಈ ರೀತಿ ಎಲ್ಲ ಮಾತಾಡ್ತಿದೀರಾ? ರೋಹಿಣಿ ಅವರೇ ಅಲ್ವಾ ಹೇಳಿದ್ದು ಆ ಮಗು ತಂದೆ ಮನೋಜ್ ಅವ್ರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏಯ್ ಏನೇ ಅವಳೇನೋ ಬಾರಿ ಸಾಚ ಅನ್ನೋ ರೀತಿ ಮಾತಾಡ್ತಾ ಇದ್ಯಾ? ಮೊದ್ಲೇ ಆಕ್ಟಿಂಗ್ ಮಾಡಿ ನಮ್ಮನ್ನೆಲ್ಲ ಯಾಮಾರ್ಸಿರೋಳು, ಈಗ ನನ್ ಮಗನ್ ಮೇಲೆ ಇಂತ ಆರೋಪ ಮಾಡಿ ಹೋಗ್ತಿದ್ದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ರೋಹಿಣಿ ಅವರು ಸುಳ್ಳು ಹೇಳಿರ್ಬೋದು, ಯಾಮಾರ್ಸಿರ್ಬೋದು, ಆದ್ರೆ ಒಂದ್ ಹೆಣ್ಣು ಇಂಥ ವಿಷಯದಲ್ಲಿ, ಅದ್ರಲ್ಲೂ ಹುಟ್ಟೋ ಮಗು ಬಗ್ಗೆ ಇಷ್ಟು ಜನರ ಮುಂದೆ ಇಷ್ಟೊಂದು ಧೈರ್ಯವಾಗಿ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಏಯ್ ಏನೇ ನೀನು ಏನು ಪಂಚಾಯತಿ ಅಧ್ಯಕ್ಷೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಕಣೆ, ಅವಳು ಈ ಮನೇನ ಹಾಳ್ ಮಾಡಕ್ ಬಂದಿರೋ ಶಕುನಿ ಅಂತ ನೀನು ಗೊತ್ತಿಲ್ವೇನೆ? ಅಂತದ್ರಲ್ಲಿ ಅಂತೊಳ್ಗೋಗಿ ನೀನು ಸಪೋರ್ಟ್ ಮಾಡಿ ಮಾತಾಡ್ತಿದ್ಯಲ್ಲೇ, ಏನೇ ಗ್ಯಾಪ್ ಸಿಕ್ತು ಅಂತ ನಿನ್ ಬುದ್ಧಿಶಕ್ತಿನ ತೋರಿಸ್ತಾ ಇದೆಯಾ ಇಲ್ಲಿ ಅಂತ ಶಾಂತಿ ಮೀನಿನ ಮೇಲೆ ರೇಗಾಡ್ತಿರ್ತಾಳೆ. ಸಕ್ರೆ ಇವ್ನ್ ಏನೇ ಹೇಳಿದ್ರೆ ಎಲ್ಲದನ್ನು ನಂಬಿಡ್ತೀಯಲ್ಲ ಸಕ್ರೆ ನೀನು. ಈಗ ಆ ಪೌಡ್ರೆ ಹೇಳ್ಬಿಟ್ಟೋಗಿಲ್ವಾ ಇವನೇ ಆ ಮಗುಗ್ ಅಪ್ಪ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಸಾಕು ಸುಮ್ನೆ ಇರೋ, ಅವಳಿಗೇನು ಸುಳ್ಳು ಹೇಳೋದೇನು ಹೊಸ್ತೇನೋ? ಅದೇ ಹೇಗೋ ಡೈವರ್ಸ್ ಪೇಪರ್ಗೆ ಸೈನ್ ಮಾಡೋ ಕರೆಕ್ಟ್ ಟೈಮ್ಗೆ ಅವಳಿಗೆ ತಲೆ ಸುತ್ತ ಬಂದ್ಬಿತ್ತು, ಅದ್ರಲ್ಲೂ ಅವಳು ಬಸ್ರಿ ಅನ್ನೋ ವಿಷಯನೂ ಗೊತ್ತಾಯ್ತು. ಇದೆಲ್ಲ ನಂಬ ತರ ಇದೆಯೇನೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಕೋ ಇನ್ಸಿಡೆನ್ಸ್ ಬೇಕಾದ್ರೂ ಆಗಿರ್ಬೋದಲ್ವಾ ಅಂತ ಶ್ರುತಿ ಕೇಳ್ತಾಳೆ. ನೋಡಮ್ಮ, ಆತರ ಎಲ್ಲ ನನ್ನಿಂದ ನಂಬೋದಕ್ಕಾಗೋದಿಲ್ಲಮ್ಮ, ಅವಳು ಹೇಳೋದು ಯಾವತ್ತು ಬರೀ ಸುಳ್ಳೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಶಾಂತಿ, ನಿನ್ ಮಗ ಏನು ಸತ್ಯ ಹರಿಶ್ಚಂದ್ರ ಅಲ್ಲ ಕಣೆ, ಎಲ್ಲಾ ಸಮಯದಲ್ಲೂ ನನ್ನನ್ನ ಯಾಮರ್ಸಿ ದುಡ್ಡನ್ನ ಎತ್ಕೊಂಡು ಓಡೋದನವನು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ರೀ ಅದೆಲ್ಲ ಬೇರೆ ರೀ, ಅದು ಇದು ಎರಡು ಒಂದೇನಾ? ಅವಳು ಈ ಮನೆ ಬಿಟ್ಟು ಹೋಗಿನ ಎಷ್ಟು ತಿಂಗಳುಗಳಾಗೋಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಇವನ್ ಯಾವಾಗ್ಲೂ ಅವ್ರ ಜೊತೆ ಓಡಾಡ್ತಿದ್ದ, ಅವ್ರನ್ನ ಮೀಟ್ ಮಾಡ್ತಿದ್ದ ಅಮ್ಮ, ಅಷ್ಟೇ ಯಾಕೆ ಅವ್ರ ಮನೆಗೆಲ್ಲ ಹೋಗಿದಾನೆ ಅಂತ ರವಿ ಹೇಳ್ತಿರ್ತಾನೆ. ರವಿ ಅವನು ಅವತ್ತು ಅವ್ರ ಮನೆಗ್ ಹೋಗಿದ್ದು ದುಡ್ಡು ಕೊಡೋದಕ್ಕಷ್ಟೇನೆ ಕಣ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡ ಶಾಂತಿ, ಇಂತ ಒಂದು ಗಂಭೀರವಾದ ವಿಷಯನ ಈ ರೀತಿ ಎಲ್ರ ಮುಂದೆ ಹೇಳೋದಿಕ್ಕೆ ನನಗೆ ಒಂದ್ ರೀತಿ ಸಂಕಟ ಆಗ್ತಿದೆ ಕಣೆ. ಸತ್ಯ ಏನು ಅಂತ ಹೇಗೆ ಕಂಡುಹಿಡಿಯೋದು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ರೀ ಈಗೇನು ನಿಮ್ಗ್ ಸತ್ಯ ತಾನೇ ಗೊತ್ತಾಗ್ಬೇಕು. ಮನೋಜ ಹೇಳೋ, ರೋಹಿಣಿ ಹೇಳಿರೋ ವಿಷಯಕ್ಕೂ ನಿನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ನಿಮ್ ಅಪ್ಪನ್ ಮುಂದೆ ಹೇಳೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು ಅಪ್ಪ, ಅಮ್ಮ ಹೇಳೋದು ನಿಜ, ನನಗೂ ಇದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲಪ್ಪ ಅಂತ ಮನೋಜ ಸುಳ್ಳು ಹೇಳ್ತಾನೆ. ಆಗ ರಂಗನಾಥ್ ಅವರು ಮನೋಜನ್ ಮುಖನೇ ನೋಡ್ಬೇಕಾದ್ರೆ, ಅಪ್ಪ ರೋಹಿಣಿ ಒಂದೆರಡ್ ಸಲಿ ಶೋರೂಮ್ಗೆ ಹಾಗ್ಲಲ್ಲೇ ಬಂದಿದ್ದಾಳೆ, ಅದು ಎಲ್ಲಾ ಸ್ಟಾಫು ಇರ್ಬೇಕಾದ್ರೆ ಅಮ್ಮನೂ ಅವತ್ತು ಫೋನಲ್ಲಿ ನೋಡಿ ಅವಳಿಗೆ ಬೈದ್ರಲ್ಲ, ಅದಾದ್ಮೇಲೆ ನಾನು ಅವಳನ್ನ ನೋಡೇ ಇಲ್ಲಪ್ಪ ಅಂತ ಮನೋಜ ಹೇಳ್ಬೇಕಾದ್ರೆ, ಲೋ ಮನೋಜ, ನೀವಿಬ್ರು ಸೀಕ್ರೆಟ್ ಆಗಿ ಎಲ್ಲೂ ಮೀಟ್ ಮಾಡಿಲ್ವೇನಾ ಅಂತ ರವಿ ಕೇಳ್ಬೇಕಾದ್ರೆ, ಲೋ ಇಲ್ಲ ಗುಣಪ್ಪಿ, ನಾನ್ ಯಾಕೋ ಅವಳನ್ನ ನೋಡಕ್ ಹೋಗ್ಲಿ ಅಂತ ಮನೋಜ ಕೇಳ್ತಾನೆ. ಏಯ್ ಆ ಪೌಡ್ರು ನಿನ್ನ ಜೈಲಿಂದ ಆಚೆಗ್ ಬಿಡ್ಸಿದ್ಮೇಲೆ ಅವಳ ಹಿಂದೆನೆ ನೀನು ಸುತ್ತಾ ಇರೋದನ್ನ ನಾವೇ ನೋಡಿದೀವಿ. ಅವತ್ತು ಈ ಮೈಕಮ್ಮನ್ ಹೋಟ್ಲಿಗೂ ನೀನ್ ಕರ್ಕೊಂಡ್ ಬಂದಿದ್ದೆ ತಾನೇ ಅವಳನ್ನ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಮನೋಜ ಭಯದಲ್ಲಿ ಬೆವರ್ತಾ ಇರ್ತಾನೆ. ರೋಹಿಣಿ ಅವರು ತಮ್ಮ ಪಾಸ್ಟ್ ಲೈಫ್ ನ ಮುಚ್ಚಿಟ್ಟಿದ್ದಾರೆ, ಅದು ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ. ಈಗ ಈ ವಿಷಯದಲ್ಲಿ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಹೇಳಿ ಅಂತ ಮೀನಾ ಕೇಳ್ತಾಳೆ. ಅಷ್ಟೇ ಅಲ್ಲ, ಮುಂಚೆ ಎಲ್ಲ ಈ ಮಗುಗೆ ನಾನ್ ತಂದೆ ಅಲ್ಲ ಅಂತ ಹೇಳಿದಾಗ ಈ ಕೇಸು ತುಂಬಾ ವರ್ಷಗಳ ಗಟ್ಲೆ ಎಳ್ಕೊಂಡ್ ಹೋಗ್ತಾನೆ ಇತ್ತು. ಆದ್ರೆ ಇವಾಗ ಆತರ ಅಲ್ಲ, ಒಂದೇ ಒಂದು DNA ಟೆಸ್ಟ್ ಮಾಡಿಸಿದ್ರೆ ಸಾಕು, ಎಲ್ಲಾ ವಿಷಯನೂ ಆಚೆಗ್ ಬರುತ್ತೆ. ಈ ವಿಷಯ ರೋಹಿಣಿ ಅವ್ರಿಗೂ ಗೊತ್ತು, ಹಾಗಿದ್ಮೇಲೆ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಅಂತ ಶ್ರುತಿ ಕೇಳ್ತಾಳೆ. ಆಗ ಮನೆಯವರೆಲ್ಲರೂ ಮನೋಜನ್ನೇ ಗುರಾಯಿಸ್ತಾ ಇರ್ತಾರೆ. ಹೌದು ಅಪ್ಪಯ್ಯ, ಆ ಟೆಸ್ಟ್ ನ ಮಾಡಿಸಿದ್ರೆ ಎಲ್ಲಾ ಸತ್ಯನೂ ಗೊತ್ತಾಗೋಗುತ್ತೆ. ಲೇ ಮನೋಜ, ನೋಡು, ಮರ್ಯಾದೆಯಾಗಿ ನೀನೇ ಎಲ್ಲಾ ವಿಷಯನೂ ಹೇಳ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಕತೆ ಅಷ್ಟೇ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಅಪ್ಪಿ, ನಾನು ಹೇಳ್ತಾ ಇಲ್ವೇನೋ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ, ನಾನು ಅವಳನ್ನ ಎಲ್ಲೂ ಮೀಟು ಮಾಡಿಲ್ಲ, ಅವಳ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೂ ನನಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ, ಅದಕ್ಕೆ ನಾನ್ ಜವಾಬ್ದಾರಿನ ತಗೊಳೋದಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಮನೋಜ ಇಷ್ಟೆಲ್ಲ ಹೇಳಿದ್ರು ಸಹ ಸೂರ್ಯಂಗ್ ಮಾತ್ರ ಮನೋಜನ್ ಮೇಲೆ ಯಾವ್ದೇ ರೀತಿ ನಂಬಿಕೆ ಬರ್ತಿರೋದಿಲ್ಲ. ಹಾಗಿದ್ರೆ ಅವಳ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೆ ತಂದೆ ಯಾರಪ್ಪ ಅಂತ ಸೂರ್ಯ ಕೇಳಿದಾಗ,
ಅಯ್ಯೋ ಇದೊಳೆ ಸರಿ ಆಯ್ತಲ್ಲ, ಅದನ್ನ ಇವ್ರ ಹತ್ರ ಕೇಳಿದ್ರೆ ಇವನೇನೋ ಹೇಳ್ತಾನೆ. ಈಗಾಗ್ಲೇ ಮದ್ವೆ ಮಾಡ್ಕೊಂಡು ಮಗುನ್ ಎತ್ತಿದ್ಲು, ಈಗ ಇವಳ ಹೊಟ್ಟೆಲಿರೋ ಮಗು ಇನ್ಯಾವಂದೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಈ ತರ ಎಲ್ಲ ಮಾತಾಡ್ಬೇಡಿ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಆಗ ಮನೆಯವರೆಲ್ರು ಮೀನನ್ನೇ ನೋಡ್ಬೇಕಾದ್ರೆ, ರೋಹಿಣಿಯವರು ಮುಂಚೆ ತುಂಬಾ ತಪ್ಪುಗಳನ್ನ ಮಾಡಿದ್ದಾರೆ, ಇಲ್ಲ ಅಂತ ನಾ ಹೇಳ್ತಿಲ್ಲ, ಹಾಗಂತ ಇಂಥ ವಿಷಯದಲ್ಲಿ ಅವಳು ಸುಳ್ಳು ಹೇಳ್ತಾಳೆ ಅಂತ ನಾನ್ ನಂಬೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಏನೇ ಅವಳ ಪರ ವಹಿಸ್ಕೊಂಡ್ ಮಾತಾಡ್ತಾ ಇದ್ಯಾ ಅಂತ ಶಾಂತಿ ಮೀನಿಂಗೆ ಬೈತಿರ್ತಾರೆ. ಅತ್ತೆ ನೀವು ರೋಹಿಣಿಯವ್ರ ಕ್ಯಾರೆಕ್ಟರ್ಗೆ ಮಸಿ ಬಳಿತಾ ಇದೀರಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹ ಅಂತವಳ್ಗೆಲ್ಲ ಕ್ಯಾರೆಕ್ಟರ್ ಬೇರೆ ಇದ್ಯಾ, ಇವನ್ಗೆ ಡೈವರ್ಸ್ ಕೊಡಬಾರ್ದು ಅಂತ ಅವಳು ಯಾವ ಮೊಟ್ಟಕ್ ಬೇಕಾದ್ರೂ ಇಳಿತಾಳೆ ಅಂತ ಕೀಳ್ ನಾಯಿ ಅದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಒಂದ್ ಹೆಣ್ಣಿನ ಮೇಲೆ ಈ ರೀತಿ ತಪ್ಪು ಹೊರ್ಸೋದು ತುಂಬಾ ತಪ್ಪಮ್ಮ ಅಂತ ರವಿ ಹೇಳ್ತಿರ್ತಾನೆ. ಅಪ್ಪಯ್ಯ ನನ್ಗೆ ಯಾಕೋ ಇವನ್ ಮೇಲೆ ಡೌಟ್ ಅಪ್ಪಯ್ಯ, ಇವನೇನೋ ಕಂತ್ರಿ ಕೆಲ್ಸ ಮಾಡಿದನಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮನೋಜ ಒಂದ್ ವೇಳೆ ನೀನ್ ಮಾಡಿರೋ ತಪ್ಪನ್ನ ಮುಚ್ಚಿಡೋದಕ್ಕೆ ನೋಡಿದ್ರೆ ನೀನು, ಆದ್ರಿಂದ ನಿನ್ಗೆ ದೊಡ್ಡ ಶಿಕ್ಷೆ ಸಿಗುತ್ತೆ ಕಣೋ. ಅಷ್ಟೇ ಅಲ್ಲ, ಈ ವಿಷಯ ಏನಾದ್ರೂ ನಿನ್ ಕಡೆಯಿಂದ ತಪ್ಪಾಗಿದೆ ಅಂತ ಗೊತ್ತಾದ್ರೆ ನಾನಂತೂ ಮನುಷ್ಯನಾಗಿರೋದಿಲ್ಲ, ನೆನ್ಪಲ್ಲಿಟ್ಕೋ ಅಂತ ರಂಗನಾಥ್ ಅವರು ಮನೋಜನ್ಗೆ ವಾರ್ನಿಂಗ್ ಕೊಡ್ತಾರೆ. ಅಯ್ಯೋ ರೀ, ಇವನೇ ಹೇಳ್ತಾ ಇದ್ದಾನಲ್ಲ ಅದಕ್ ನನ್ ಕಾರಣ ಅಲ್ಲ ಅಂತ. ಛೇ, ಆ ಫ್ರಾಡ್ಗೆ ನೀವೆಲ್ರೂ ಸಪೋರ್ಟ್ ಮಾಡ್ತಿದ್ದೀರಾ, ಪಾಪ ನನ್ ಕಂದ ಇವನ್ ಯಾರು ಸಪೋರ್ಟೇ ಮಾಡ್ತಿಲ್ಲ ಅಂತ ಶಾಂತಿ ಗೋಳಾಡ್ತಿರ್ತಾಳೆ. ಯಾಕಂದ್ರೆ ಇವನು ಯಾರು ಏನು ಯಾವಾಗ ಏನೇನ್ ಮಾಡ್ತಾನೆ ಎಲ್ರಿಗೂ ಗೊತ್ತಿರೋ ವಿಷಯನೇ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ನೋಡ ಮನೋಜ, ಇದು ಹುಡುಗಾಟ ಆಡೋ ಸಮಯ ಅಲ್ಲ. ರೋಹಿಣಿ ಗ್ಯಾರಂಟಿಯಾಗಿ ಇದು ನಿನ್ ಮಗುನೇ, ನೀನೇ ಅದ್ರ ತಂದೆ ಅಂತ ಹೇಳ್ತಿದ್ದಾಳೆ. ನಾಳೆ ಈ ವಿಷಯ ಏನಾದ್ರು ಕೋರ್ಟ್ ಹೋಯ್ತು ಅಂದ್ರೆ ಪೇಪರ್ ಅಲ್ಲೆಲ್ಲ ಇದ್ರ ಬಗ್ಗೆ ಹಾಕಿ ನಮ್ ಕುಟುಂಬದ ಮಾನ ಮರ್ಯಾದಿನ ಹರಾಜಾಗ್ತಾರ ಕಣೋ, ನಿಜ ಬೊಗಳೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ ಅವಳು ಹೇಳ್ತಾರದ್ ಯಾವ್ದು ನಿಜ ಅಲ್ಲಪ್ಪ, ಅವಳು ಹೇಳಿದ್ದೆಲ್ಲ ಬರೀ ಸುಳ್ಳು, ಅವಳು ಯಾಕಿಂತ ಸುಳ್ಳು ಹೇಳಿದ್ಲು ಅಂತ ನನ್ಗಿನ್ನೂ ಗೊತ್ತಿಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಇಷ್ಟು ದಿವ್ಸ ಡೈವರ್ಸ್ ಕೇಸು ಇಷ್ಟೊಂದು ಮುಂದೆ ಕೆಳ್ಕೊಂಡ್ ಹೋಗ್ತಿದ್ಯಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು, ಆದ್ರೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಇವಾಗ ನಮ್ ತಲೆಗ್ ಬಂದ್ ಬಿದ್ದಿದೆ. ಏನಾದ್ರೂ ಒಂದು ಸಮಸ್ಯೆ ಮನೇಲಿ ಬರ್ತಾನೆ ಇರುತ್ತಲ್ಲೋ, ಇದಕ್ಕೆಲ್ಲ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ಅಂತ ರಂಗನಾಥ್ ಅವರು ಬೇಜಾರ್ ಮಾಡ್ಕೊತಿರ್ತಾರೆ. ಅಪ್ಪಯ್ಯ ಇವನು ಕೊನೆವರೆಗೂ ನಿಜ ಏನು ಅಂತ ಹೇಳೋದೇ ಇಲ್ಲ ಅಪ್ಪಯ್ಯ, ಇವನ್ಗೆ ಬರೀ ತಪ್ಪು ಮಾಡೋದಷ್ಟೇ ಗೊತ್ತು, ಆದ್ರೆ ಅದನ್ನ ಒಪ್ಕೊಳ್ಳೋ ಮನ್ಸು ಇವ್ನ್ಗೆ ಯಾವತ್ತೂ ಇರೋದಿಲ್ಲ ಅಪ್ಪಯ್ಯ. ಲೇ ಮನೋಜ ನೋಡ, ನೀ ಹೇಳಿದ್ದೆಲ್ಲ ಬರೀ ಸುಳ್ಳು ಅಂತ ಗೊತ್ತಾಯ್ತು ಅಂದ್ರೆ ನೀನ್ ಯಾವತ್ತೂ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಡ್ತೀಯ ಕಣೋ, ಅರ್ಥ ಮಾಡ್ಕೊಳೋ. ಏಯ್ ಆಮೇಲೆ ಪಪ್ಪರಪ್ಪ ಮನೋಜ್ ಹೋಗಿ ಪಶ್ಚಾತ್ತಾಪ ಆಗಿರೋ ಮನೋಜ್ ಆಗ್ಬಿಡ್ತೀಯ ಕಣೋ, ಅರ್ಥ ಮಾಡ್ಕೊಳೋ, ಸತ್ಯ ಬೊಗಳೋ ಅಂತ ಸೂರ್ಯ ಹೇಳ್ತಾನೆ. ಆತರ ಏನಾದ್ರೂ ನಮ್ಮಿಬ್ರ ಮಧ್ಯೆ ನಡೆದಿದ್ರೆ ನಾನ್ ಯಾಕೋ ಡೈವರ್ಸ್ ಒಪ್ಪಿಗೆ ಕೊಡ್ತಾ ಇದ್ದೆ, ಅವಳು ಏನೋ ಹೇಳ್ಬಿಟ್ಟೋದ್ಲು, ಅದನ್ನ ನಂಬಿ ನೀವೆಲ್ಲರೂ ಸೇರಿ ನನಗೆ ಹಿಂಗ್ ಕೇಳ್ತಿದಿರಲ್ಲ ಪ್ರಶ್ನೆನ. ಅಮ್ಮ ನಿಮ್ಗೆ ನನ್ ಮೇಲೆ ನಂಬಿಕೆ ಇದೆ ತಾನೆ ಅಂತ ಮನೋಜ ಕೇಳ್ಬೇಕಾದ್ರೆ, ಲೋ ಮನೋಜ ನನ್ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ ಕಣ, ಈಗಾಗ್ಲೇ ಯಾವನ್ಗೋ ಹುಟ್ಟಿರೋ ಮಗುಗೆ ನೀನನ್ನ ಅಪ್ಪ ಆಗಿ ಮಾಡೋದಕ್ ನೋಡ್ತಾ ಇದ್ಲು, ಈಗ ಮತ್ತೆ ಅದೇ ತರ ಕಂತ್ರಿ ಕೆಲ್ಸನ ಮಾಡಕ್ ಹೋಗ್ತಿದ್ದಾಳೆ, ನಿಂದು ಯಾವ್ದೇ ರೀತಿ ತಪ್ಪಿಲ್ಲ ಅಂತ ನಾನ್ ನಂಬ್ತೀನಿ ಕಣೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಷ್ಟು ಸಾಕು ಮಮ್ಮಿ, ಬೇರೆ ಯಾರ್ ನಂಬ್ಲಿ ಬಿಡ್ಲಿ ನನ್ಗ ಅದ್ರ ಬಗ್ಗೆ ಚಿಂತೆ ಇಲ್ಲ ಅಂತ ಹೇಳ್ತಾ ಮನೋಜ ಅಲ್ಲಿಂದ ಹೊರಟೋಗ್ತಾನೆ. ಆಗ ಶಾಂತಿ ಮಾತ್ರ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮನೋಜ ಮನೆಯಿಂದ ಆಚೆಗ್ ಬರ್ತಿದ್ದಂಗೆ ರೋಡಲ್ಲೇ ನಿಂತ್ಕೊಂಡು, ಅಯ್ಯೋ ದೇವ್ರೆ ಏನಪ್ಪಾ ಇದು, ರೋಹಿಣಿ ಬೇರೆ ಪ್ರೆಗ್ನೆಂಟ್ ಇದೀನಿ ಅಂತ ಹೇಳ್ತಿದ್ಲು, ಇದ್ರ ಮಧ್ಯದಲ್ಲಿ ನಾನ್ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ, ಏನಪ್ಪಾ ಮಾಡೋದು ಅಂತ ಮನೋಜ ತಲೆ ಮೇಲೆ ಕೈ ಹೊತ್ಕೊಂಡು ಮಧ್ಯ ರೋಡಲ್ಲೇ ಕುತ್ಕೊಬಿಡ್ತಾನೆ. ಈ ಕಡೆ ರೋಹಿಣಿ ಪೂಜಿನ್ ಜೊತೆ ಸೀದಾ ಮನೆಗ್ ಬರ್ತಾಳೆ. ಅವಳು ಮನೆಗ್ ಬರ್ತಿದ್ದಂಗೆ ಪ್ರಮೀಳಾ ಅವರು ಹೋಗಿದ್ ಕೆಲ್ಸ ಏನಾಯ್ತು, ಸೈನ್ ಮಾಡ್ಕೊಟ್ಟು ದುಡ್ಡು ತಗೊಂಡ್ ಬಂದ ಅಂತ ಕೇಳ್ಬೇಕಾದ್ರೆ ರೋಹಿಣಿ ಏನೇನು ಮಾತಾಡದೆ ಹಾಗೆ ಸುಮ್ನಿರ್ತಾಳೆ. ಆಗ ಪ್ರಮೀಳಾ ಅವ್ರು ಹೋಗಿ ಪೂಜಿನ ಹತ್ರ ಕೇಳ್ತಾರೆ, ಯಾಕಮ್ಮ ಏನಾಯ್ತು, ಅವ್ರು ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ರ ಅಥವಾ ಇವಳು ಏನಾದ್ರು ಸೈನ್ ಮಾಡ್ಕೊಡೋದಿಲ್ಲ ಅಂತ ಹೇಳಿದ್ಲಾ, ಏನಮ್ಮ ಆಯ್ತು, ಯಾಕೆ ಇವಳು ಈ ರೀತಿ ಇದ್ದಾಳೆ ಅಂತ ಕೇಳ್ಬೇಕಾದ್ರೆ ಪೂಜಾ ಪ್ರಮೀಳಾ ಅವ್ರನ್ನ ಕೂರ್ಸಿ ರೋಹಿಣಿ ಪ್ರೆಗ್ನೆಂಟ್ ಅನ್ನೋ ವಿಷಯನ ಹೇಳ್ತಾಳೆ. ಅದನ್ನ ಕೇಳಿ ಪ್ರಮೀಳಾ ಅವ್ರಿಗೆ ಶಾಕ್ ಆಗತ್ತೆ. ಏನೇ ಕಲ್ಯಾಣಿ, ಪೂಜಾ ಹೇಳ್ತಿರೋದು ನಿಜ ಏನೇ ಕಲ್ಯಾಣಿ ಅಂತ ಪ್ರಮೀಳಾ ಅವರು ಕೇಳ್ಬೇಕಾದ್ರೆ, ಹೌದಮ್ಮ ಮನೋಜ್ ಅವ್ರ ಮಗು ನನ್ ಹೊಟ್ಟೆಲ್ ಬೆಳೀತಾ ಇದೆ ಅಂತ ಹೇಳ್ಕೊಂಡು ರೋಹಿಣಿ ಕಣ್ಣೀರ್ ಹಾಕ್ತಿರ್ತಾಳೆ. ಏನೇ ಇದು, ಏನು ಈ ರೀತಿ ಹೇಳ್ತಾ ಇದ್ಯಾ, ನೀನ್ ನಿಜ ಹೇಳ್ತಿದ್ಯೇನೆ, ಏಯ್ ನೀ ಸುಳ್ಳು ಹೇಳಿ ಹೇಳಿ ಇವತ್ತು ಇಂಥ ಪರಿಸ್ಥಿತಿಗೆ ಬಂದಿದ್ಯಾ ಕಣೆ ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ ರೋಹಿಣಿ ಪ್ರಮೀಳಾ ಅವ್ರನ್ನ ಗುರಾಯಿಸ್ತಾಳೆ. ಅಲ್ಲ ಕಣೆ, ನೀನ್ ಯಾವಾಗ ಸತ್ಯ ಹೇಳ್ತೀಯೋ ಯಾವಾಗ ಸುಳ್ಳು ಹೇಳ್ತೀಯೋ ನನ್ಗೊಂದು ಅರ್ಥ ಆಗೋದಿಲ್ಲ ಕಣೆ, ನೋಡೆ ಇದು ಹುಡುಗಾಟದ ವಿಷಯ ಅಲ್ಲ ಕಣೆ, ನಿಜ ಹೇಳೆ ಅಂತ ಪ್ರಮೀಳಾ ಅವರು ಕೇಳ್ಬೇಕಾದ್ರೆ, ಅಮ್ಮ ನಾ ಹೇಳ್ತಾರದ್ ನಿಜ ಅಮ್ಮ, ಮನೋಜ್ಗೂ ನನಗೂ ಯಾವ್ದೇ ರೀತಿ ಸಂಬಂಧ ಇರಬಾರ್ದು ಅಂತ ಅದಕ್ಕೆ ಒಂದು ಮುಕ್ತಾಯ ಹಾಡೋದಿಕ್ಕೆ ಅಂತ ಹೋದೆ, ಆದ್ರೆ ನಮ್ಮಿಬ್ರು ಮಧ್ಯೆ ಸಂಬಂಧನ ಗಟ್ಟಿ ಮಾಡೋದಿಕ್ಕೆ ಇನ್ನೊಂದು ಜೀವ ಬರ್ತಾ ಇದೆ ಅಮ್ಮ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಇದಕ್ಕೆ ನಾನು ಖುಷಿ ಪಡ್ಬೇಕೋ ಅಥವಾ ದುಃಖ ಪಡ್ಬೇಕೋ ನನ್ಗೊಂದು ಗೊತ್ತಾಗ್ತಿಲ್ಲ ಕಣೆ. ಕಲ್ಯಾಣಿ, ನೀನು ಮತ್ತೆ ಅಳಿಯಂದ್ರೆ ಇಬ್ರು ದೂರ ದೂರ ತಾನೇ ಇದ್ರಿ, ಮತ್ತೆ ಇದೆಲ್ಲ ಹೇಗೆ ಅಂತ ಪ್ರಮೀಳಾ ಅವರು ಕೇಳ್ಬೇಕಾದ್ರೆ, ಅಮ್ಮ ಆಗಾಗ ಇವರಿಬ್ರು ಮೀಟ್ ಮಾಡ್ತಿದ್ರಲ್ವಾ ಅದಕ್ಕೆ ಅಂತ ಪೂಜಾ ಹೇಳ್ತಾಳೆ. ಒಂದ್ ದಿವ್ಸ ಮನೋಜ್ ಶೋರೂಮ್ ಅಲ್ಲಿ ನಾನು ಉಳ್ಕೊಂಡಿದ್ದೆ,
ಈ ವಿಷಯ ನಿನಗೂ ಗೊತ್ತಿದ್ಯಲ್ಲಮ್ಮ. ಅವತ್ತೇ ಇದೆಲ್ಲ ಆಗಿದ್ದು ಅಂತ ರೋಹಿಣಿ ಹೇಳ್ತಾಳೆ. ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಕೋರ್ಟಲ್ಲಿ ಡೈವರ್ಸ್ ಕೇಸ್ ನಡೀತಾ ಇರೋ ಈ ಸಮಯದಲ್ಲಿ ನೀನ್ ಇಂತ ಒಂದ್ ವಿಷಯನ ಹೇಳ್ತಿದ್ಯಲ್ಲೇ. ಇನ್ಮೇಲೆ ನಿನ್ ಜೀವನ ಏನಾಗುತ್ತೋ ಏನೋ ಅನ್ನೋ ಭಯ ಆಗ್ತಿದೆ ಕಣೆ. ಅಳಿಯಂದ್ರ ಮನೇಲಿ ಈ ವಿಷಯ ಗೊತ್ತಾಯ್ತೇನೆ ಅಂತ ಪ್ರಮೀಳ್ ಅವರು ಕೇಳ್ಬೇಕಾದ್ರೆ, ಹ್ಞೂ ಅಮ್ಮ, ಅಲ್ಲಿ ಎಲ್ರಿಗೂ ಈ ವಿಷಯದ ಬಗ್ಗೆ ಗೊತ್ತಾಯ್ತು ಅಂತ ಪೂಜಾ ಹೇಳ್ತಾಳೆ. ಇವಳ ಹೊಟ್ಟೆಲಿ ಬೆಳೀತಾ ಇರೋ ಮಗು ಅಳಿಯಂದ್ರದೆ ಅಂತ ಅವ್ರು ಒಪ್ಕೋತಾರ? ಯಾಕಂದ್ರೆ ಆ ಮನೇಲಿ ಯಾರು ಇವಳನ್ನ ನಂಬದೇ ಇಲ್ವಲ್ಲ ಅಂತ ಪ್ರಮೀಳಾ ಅವರು ಹೇಳ್ಬೇಕಾದ್ರೆ, ಯಾರ್ ನಂಬುದ್ರೆಷ್ಟು ಬಿಟ್ರೆಷ್ಟು, ನಾ ಹೇಳೋದಂತೂ ಸತ್ಯನೇ, ಅದು ನನ್ ಮನ್ಸಾಕ್ಷಿ ಗೊತ್ತು ಅಂತ ರೋಹಿಣಿ ಹೇಳ್ತಾಳೆ. ನೋಡೇರೋ, ನೀ ಹೇಳೋದನ್ನ ನಾವ್ ನಂಬ್ತೀವಿ ಕಣೆ, ಆದ್ರೆ ಮನೋಜ್ ಅವ್ರ ಮನೇಲಿ ನಂಬ್ತಾರ ಅಥವಾ ಮನೋಜ ಇದನ್ನ ಒಪ್ಕೋತಾನ ಅಂತ ಪೂಜಾ ಕೇಳ್ಬೇಕಾದ್ರೆ, ನನ್ ಹೊಟ್ಟೆಲಿ ಅವನ್ ಮಗು ಬೆಳೀತಾ ಇದೆ ಅಂತ ಅದ್ ಅವನ್ಗೂ ಚೆನ್ನಾಗ್ ಗೊತ್ತಿದೆ. ಅದೇ ಸತ್ಯ. ಅದನ್ನ ಯಾರಿಂದನೂ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೂ ಮೇಲೆ ಮನೋಜಿಂದ ನಾನು ದೂರ ಆಗೋದಂತೂ ಸಾಧ್ಯನೇ ಇಲ್ಲ. ನಾನು ನನ್ ಮಗು ಮನೋಜ್ ಜೊತೆನೆ ಜೀವನ ಮಾಡ್ಲೇಬೇಕು. ಮತ್ತೆ ಇನ್ನೊಂದು ಮಗುನ ನಾನು ಅಪ್ಪ ಇಲ್ದೆ ಬೆಳೆಸೋದಕ್ಕೆ ನನ್ಗಿಷ್ಟ ಇಲ್ಲ ಅಂತ ರೋಹಿಣಿ ತುಂಬಾನೇ ಕಾನ್ಫಿಡೆಂಟ್ ಆಗಿ ಹೇಳ್ತಿರ್ತಾಳೆ. ಈ ಕಡೆ ಮನೋಜ ತಾನ್ ಎಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡೆ ಅಂತ ಒಬ್ನೇ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಕಣ್ ಮುಂದೆ ದುಡ್ಡಿನ ಬ್ಯಾಗ್ ಇದ್ರೂ ಸಹ ಅವನ್ ಯೋಚನೆ ಎಲ್ಲ ರೋಹಿಣಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಕೇಳಿದ್ದೆ ನೆನ್ಪಾಗತ್ತೆ. ಒಂದ್ ಕಡೆ ರೋಹಿಣಿ ಆದ್ರೆ ಇನ್ನೊಂದ್ ಕಡೆ ಆ ಹುಡುಗಿ, ಇಬ್ರು ಮಧ್ಯದಲ್ಲಿ ಈ ರೀತಿ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ಮನೋಜ ತುಂಬಾನೇ ಪಶ್ಚಾತ್ತಾಪ ಪಡ್ತಿರ್ತಾನೆ. ಛೇ, ಏನ್ ಮಾಡೋದು, ಈ ರೀತಿ ಸಿಕ್ಕಾಕೊಂಡ್ಬಿಟ್ನಲ್ಲ. ಈ 5 ಲಕ್ಷನ ಅವಳಗ್ ಕೊಟ್ಟು ಡೈವರ್ಸ್ ತಗೊಂಡು ಆ ಚಿನ್ನು ಜೊತೆ ಲೈಫ್ ನ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಈಗ ರೋಹಿಣಿ ಬೇರೆ ಪ್ರೆಗ್ನೆಂಟ್ ಆಗ್ಬಿಟ್ಲಲ್ಲ, ಏನ್ ಮಾಡೋದು? ಅವತ್ತು ಶೋರೂಮ್ಗೆ ಅವಳು ಇಲಿ ಹಿಡಿಯಕ್ ಬಂದ್ಲಲ್ಲ, ಅದೇ ದೊಡ್ಡ ತಪ್ಪಾಗೋಯ್ತು. ಛೇ, ಇವಾಗ ನನ್ ಲೈಫೇ ಇಲ್ಲಿ ಬೋನ್ ಅಲ್ಲಿ ಸಿಕ್ಕಾಕೊಂಡಂಗ್ ಆಗೋಯ್ತು. ನನ್ ಲೈಫೇ ಚೆನ್ನಾಗಿಲ್ಲಪ್ಪ. ಛೇ, ಇವಾಗ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅಂತ ಮನೋಜ ತಲೆ ಮೇಲೆ ಕೈ ಹೊತ್ಕೊಂಡ್ ಕುತ್ಕೋತಾನೆ. ಈ ಕಡೆ ಸೂರ್ಯ ಮೀನಾ ಕೂಡ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆದ್ರೂ ರೀ, ಶ್ರುತಿ ಹೇಳ್ದಂಗೆ ಈಗಿನ ಕಾಲದಲ್ಲಿ DNA ಟೆಸ್ಟ್ ಅಂತ ಇದೆಯಲ್ವಾ, ಅದ್ರಿಂದಾಗಿ ನಿಮ್ ಅಣ್ಣ ಏನಾದ್ರು ತಪ್ಪು ಮಾಡಿದ್ರೆ ಈಸಿಯಾಗಿ ಸಿಕ್ಕಾಕೊಂಡ್ಬಿಡ್ತಾನೆ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಮೀನಮ್ಮ, ಅದಂತೂ ನಿಜಾನೇ. ಪಾಪ ಆಗಿನ ಕಾಲದಲ್ಲಿ ಎಷ್ಟೆಲ್ಲಾ ಹೆಣ್ಮಕ್ಳು ಮಗು ತಂದೆ ಇಂತೋನೆ ಅಂತ ಪ್ರೂವ್ ಮಾಡಕ್ಕಾಗ್ದೆ ಎಷ್ಟು ಒದ್ದಾಡಿರ್ಬೇಡ ಅಲ್ವಾ. ಈಗಿನ ಕಾಲದಲ್ಲಿ ಈ ತರ ಟೆಸ್ಟ್ ಎಲ್ಲ ಬಂದು ಎಷ್ಟೋ ಜನ ಹೆಣ್ಮಕ್ಳು ಜೀವನನ ಉಳಿಸಿದೆ. ಆದ್ರೂ ಈ ಪೆಂಗೆ ಏನಾದ್ರೂ ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಾಯ್ತು ಅಂದ್ರೆ ಇವನು ಗ್ಯಾರಂಟಿ ಚೆನ್ನಾಗ್ ಚೆಚ್ಚಾಕ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆದ್ರೂ ರೀ, ನಿಮ್ ಅಣ್ಣಂಗೆ ಎಷ್ಟು ಧೈರ್ಯ ಅಲ್ವಾ, ಇಷ್ಟೆಲ್ಲ ಆದ್ರೂ ಸಹ ಈ ರೀತಿ ಸುಳ್ಳು ಹೇಳ್ತಿದಾರಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಏನ್ ಮಾಡೋದು ಮೀನಮ್ಮ, ಸಕ್ರೆ ಇದಾರೆ ಅನ್ನೋ ಧೈರ್ಯದಲ್ಲಿ ಅವನು ಸುಳ್ಳಿನ ಮೂಟೆನೆ ಕಟ್ತಾ ಹೋಗ್ತಾ ಇದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ರೀ, ಅತ್ತೆ ಇವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದಾರಲ್ಲ, ಆದ್ರೆ ನನ್ಗೆ ಇನ್ನೊಂದ್ ಡೌಟ್ ಇದೆ ರೀ ಅಂತ ಮೀನಾ ಕೇಳ್ಬೇಕಾದ್ರೆ, ಡೌಟಾ, ಏನಮ್ಮ ಅದು ಅಂತ ಸೂರ್ಯ ಕೇಳ್ತಾನೆ. ಈಗ ರೋಹಿಣಿ ಅವ್ರ ಹೊಟ್ಟೆಲಿರೋ ಮಗುಗೆ ನಿಮ್ ಅಣ್ಣನೇ ತಂದೆ ಅಂತ ಪ್ರೂವ್ ಆಯ್ತು ಅಂತ ಅಂದ್ರೆ ಅತ್ತೆ ಆ ಮಗುನ ಸ್ವೀಕರಿಸ್ತೇರೇನ್ರಿ ಅಂತ ಮೀನಾ ಕೇಳ್ಬೇಕಾದ್ರೆ, ಹೇ, ಖಂಡಿತ ಚಾನ್ಸ ಇಲ್ಲ ಮೀನಾ. ಸಕ್ರೆ ಅಂತೂ ಅದನ್ನೆಲ್ಲ ಕೇರೆ ಮಾಡಲ್ಲ. ಅವ್ರು ಆ ಮಗುನ ಬರೀ ಮನೋಜನ್ ಮಗು ಮಾತ್ರ ಅಂತ ನೋಡೋದಿಲ್ಲ, ಆ ಫ್ರಾಡ್ ಮಗು ಅಂತಾನೂ ನೋಡ್ತಾರೆ. ಅವ್ರಿಗೆ ಶ್ರೀಮಂತರ ಸೊಸೆಯಿಂದಾನೇ ಅವ್ರಿಗೆ ಮನೋಜನ್ ಮಗು ಆಗ್ಬೇಕು ಅನ್ನೋ ಆಸೆ ಇದೆ ಅಷ್ಟೇನೆ. ಆದ್ರೆ ಇದ್ರಲ್ಲಿ ಒಂದ್ ಕಾಮಿಡಿ ಗೊತ್ತಾ ಮೀನಾ, ನಮ್ಗೆ ಮೊದ್ಲು ಮಗು ಆಗ್ಬಾರ್ದು, ಮನೋಜನ್ಗೆ ಮೊದ್ಲು ಮಗು ಆಗ್ಬೇಕು ಅಂತ ಸಕ್ರೆ ಹೇಳ್ತಿದ್ರಲ್ಲ, ಈಗ ಅವ್ನ್ಗೆ ಮಗು ಆಗ್ತಿದೆ ಮೀನಾ. ಆದ್ರೆ ಆ ಮಗುನ ಒಪ್ಕೊಳ್ಳೋದಿಕ್ಕೆ ಸಕ್ರೆಗೆ ಮನ್ಸೇ ಇಲ್ವಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ಇದಕ್ಕೆ ರೀ ವಿಧಿ ಆಟ ಅಂತ ಕರೆಯೋದು. ಆದ್ರೆ ಅತ್ತೆ ಯಾಕ್ರಿ ನಿಮ್ ಅಣ್ಣನ ಇಷ್ಟೊಂದ್ ನಂಬ್ತಾರೆ ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಮೀನಾ ಕೇಳ್ತಾಳೆ. ಏನ್ ಮಾಡೋದು, ಚಿಕ್ಕ ವಯಸ್ಸಿಂದನ ಇದೇ ರೀತಿನೇ ಎಲ್ರೂ ಯಾಮಾರ್ಸಿದಾನ ಅವನು. ನಮ್ ಮನೆ ವಿಷಯದಲ್ಲಿ ಅವ್ನ್ ಎಷ್ಟು ದೊಡ್ಡ ತಪ್ಪು ಮಾಡಿದಾನೆ ಅಂತದ್ರಲ್ಲಿ ಸಕ್ರೆ ಅವನ್ಗೆ ಸಪೋರ್ಟ್ ಮಾಡ್ತಾರೆ ಕಣೆ. ಅವ್ನ್ ಮಾಡಿರೋ ಕಂತ್ರಿ ಕೆಲ್ಸಕ್ಕೆ ಇವತ್ತು ನಾವು ಸಾಲ್ಗಾರರಾಗಿದೀವಿ. ಆದ್ರೆ ಅದೆಲ್ಲ ಸಕ್ರೆ ಕಣ್ಗೆ ಕಾಣಿಸೋದೇ ಇಲ್ಲ ಕಣೆ. ಈ ವಿಷಯದಲ್ಲೂ ಅವಂದೇ ತಪ್ಪಿದೆ, ಆದ್ರೆ ಅದ್ರಲ್ಲೂ ಸುಳ್ಳು ಹೇಳಿ ಮುಚ್ಚಿಡ್ತಾ ಇದಾರೆ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ಸುಳ್ಳೆಲ್ಲ ತುಂಬಾ ದಿವಸ ಮುಚ್ಚಿಡಕ್ಕಾಗೋದಿಲ್ಲ, ಒಂದಲ್ಲ ಒಂದ್ ದಿವಸ ಆಚೆಗ್ ಬಂದೇ ಬರುತ್ತೆ. ಈಗ ನೋಡಿ, ರೋಹಿಣಿ ಅವರು ಇಷ್ಟ ದಿವಸ ನಮ್ಮ ಹತ್ರ ಯಾವ ರೀತಿ ಸುಳ್ಳು ಹೇಳಿದ್ರು ಅದೆಲ್ಲ ಆಚೆಗ್ ಬಂತು ತಾನೆ. ಅದೇ ತರನೇ ನಿಮ್ ಅಣ್ಣನ್ ಸುಳ್ಳು ಆದಷ್ಟು ಬೇಗ ಆಚೆಗ್ ಬರುತ್ತೆ ಅಂತ ಮೀನಾ ಹೇಳ್ತಾಳೆ. ಆದ್ರೂ ಆ ಪೌಡ್ರು ಏನೇ ಸುಳ್ಳು ಹೇಳಿರ್ಬೋದು ಮಿಯಾ, ಆದ್ರೆ ಇಷ್ಟು ದಿವ್ಸ ಈ ಪೆಂಗ್ಯ ಆ ಪೌಡ್ರ್ ಜೊತೆ ಜೀವನ ಮಾಡಿದಾನೆ ಅಂತದ್ರಲ್ಲಿ ಇವ್ನ್ ಹೇಳಿರೋ ಈ ಮಾತೇನಾದ್ರೂ ಪೌಡ್ರ್ ಕಿವಿಗ್ ಬಿತ್ತು ಅಂತಂದ್ರೆ ಅವಳ ಮನ್ಸಿಗೂ ನೋವಾಗುತ್ತಲ್ವಾ. ಅವಳ ಬಗ್ಗೆ 4 ಜನ ಏನ್ ಮಾತಾಡ್ತಾರೆ ಅನ್ನೋ ಪ್ರಜ್ಞೆನೇ ಏನಕ್ ಬರ್ಲೇ ಇಲ್ವಲ್ಲ, ಅದ್ರ ಬಗ್ಗೆ ಅವನ್ಗೆ ಯೋಚನೆ ಇಲ್ವಲ್ಲ ಮೀನಾ. ಆದ್ರೆ ಆ ಪೌಡ್ರು ಮಾತ್ರ ಬದುಕಿದ್ರೆ ಇವನ್ ಜೊತೆನೆ ಬದುಕ್ತೀನಿ ಅಂತ ಹೇಳ್ತಿದ್ದಾಳೆ. ಆ ಪೆಂಗಿನ ಮೇಲೆ ಅಷ್ಟೊಂದ್ ಲವ್ ಆ ಪೌಡ್ರಿಗೆ ಅಂತ ಸೂರ್ಯ ಹೇಳ್ತಾನೆ. ರೀ, ಅವಳು ಏನ್ ಮಾಡ್ತಾಳೆ ಹೇಳಿ, ಅವಳಿಗೋಸ್ಕರ ಅಲ್ದೆ ಹೋದ್ರು ಹುಟ್ಟೋ ಮಗುಗೋಸ್ಕರನಾದ್ರೂ ತಂದೆ ಬೇಕಲ್ವಾ. ಗ್ಯಾರಂಟಿ ರೀ, ನಿಮ್ ಅಣ್ಣನ ಖಂಡಿತ ರೋಹಿಣಿ ಬಿಡೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ನೋಡೋಣಮ್ಮ, ಆದ್ರೆ ಇದನ್ನೆಲ್ಲ ನೋಡಿ
ಪಾಪ ಅಪ್ಪ ಹಿಂಗೆ ತುಂಬಾನೇ ನೋವಾಗಿದೆ ಮೀನಾ. ಮನೋಜನ್ ತರ ಒಬ್ಬ ಮಗನ್ನ ಹೆತ್ಬಿಟ್ನಲ್ಲ ಅಂತ ಅವ್ರಿಗೂ ತುಂಬಾ ನೋವಾಗ್ತಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಇದೆಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕೇ ಸಿಗುತ್ತೆ. ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅನ್ನೋದು ಇದ್ದೇ ಇದೆ ಅಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ ಸೂರ್ಯ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.